ಪ್ರಶ್ನೆ ಇದೆ. ಹಿಂದೂ ಧರ್ಮದಲ್ಲಿ ಶಕ್ತಿಪೀಠಗಳು ಅವಕ್ಕೆಲ್ಲ ಕಮ್ಜೋರ್ ಮಾಡಬೇಕು, ಜನರ ವಿಶ್ವಾಸ ಏನದ ಶ್ರದ್ಧಾ ಕಡಿಮೆ ಮಾಡಿಸ್ಬೇಕು. ಈ ಥರ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಏನದ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಹೋರಾಡಬೇಕಾಗ್ತದೆ. ಹಿಂದೂ ಧರ್ಮಕ್ಕೆ ಆದಷ್ಟು ಏನದ ಕಮ್ಜೋರ್ ಮಾಡೋಂಥ ಕೆಲಸ ಕಾಂಗ್ರೆಸ್ಸವರು 60 ವರ್ಷದಿಂದ ಮಾಡತ್ತಾರೆ, ಈಗ ಮುಂದೂ ಮಾಡೋಕೆ ಅವ್ರು ಪ್ರಯತ್ನ ಮಾಡ್ತಾಯಿದ್ರೆ ನಾವು ಹೋರಾಟ ಮಾಡ್ತೀವಿ. ಷಡ್ಯಂತ್ರ ನೋಡಿರಿ, SIT ಯಾವಾಗ ಅವರು ಫಿಕ್ಸ್ ಮಾಡಿದ್ದಾರೆ, SIT ಸರ್ಕಾರ ಮಾಡ್ತೀವಿ. ಅವಾಗ SIT ಏನದ ಸರ್ಕಾರ ಮಾಡಿದ ನಂತರ ಒಂದಿನ 2 ಏನೋ ತೆಗೆದು ನೋಡ್ಬೋದು. 14-15 ತೆಗೆದು 20-20 ಇಟ್ಟು ಅಂತ ತೆಗೆದು ನೋಡೋ ಸಲಕ್ಕೆ ಒಂದು ಮಷಿನ್ ಇಷ್ಟು ಹಣ ಇಷ್ಟು ಎಫರ್ಟು ಇದು ದೊರೆತಿದ್ದಿಲ್ಲ. ಏನರ ಮಾಡಬೇಕು ಧರ್ಮಸ್ಥಳಕ್ಕೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರು ಅವ್ರದ್ದೆಲ್ಲ ಪೂರ ಕುಟುಂಬಕ್ಕೆ ಅಲ್ಲೆಲ್ಲ ಆಡಳಿತ ಮಂಡಳಿಯವರು ತೊಂದರೆ ಕೊಡಬೇಕು, ಅವ್ರಿಗೆ ಎದರ ಸಿಕ್ಕಿ ಹಾಕಬೇಕು, ಫಾಲ್ಸ್ ಕೇಸ್ಗಳನ್ನು ಸಿಕ್ಕಿ ಹಾಕಿ ಅವ್ರಿಗೆ ಹರಾಸ್ಮೆಂಟ್ ಮಾಡಬೇಕು. ಈ ಥರ ಷಡ್ಯಂತ್ರ ಇತ್ತು. ಅಂದರೆ ಜನ ತಿಳ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಒಂದು ಏನದ ಒಂದು ಮನುಷ್ಯರಿಗೆ ಒಂದು ಅವಾಜಿಂದ ಏನದ ಸರ್ಕಾರ ವಿರುದ್ಧ ಇವತ್ತು ಎದ್ದು ನಿಂತಿಲ್ಲ. ಸರ್ಕಾರ ಏನದ ಇದಕ್ಕೆ ಎಚ್ಚೆತ್ಕೊಂಡು ಸರಿಯಾಗಿ ಏನದ ಕ್ರಮ ತಗೊಂಡು ಸರಿಯಾಗಿದೆ. ಇಲ್ಲಿ ಹೋದ್ರೆ 100% ಏನದ ಸರ್ಕಾರದೇನದ ಈ ಬೀಳೋಂಥ ಚಾನ್ಸಸ್ಸು ಮಂಜುನಾಥನ ಆಶೀರ್ವಾದದಿಂದ ಸರ್ಕಾರ ಏನದ ಮುಂದೆ ಜನವರಿನಲ್ಲಿ ಹೋಗ್ತದೆ ಅಂತ ನನಗೆ ಅನಿಸ್ತದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.